Hello, ಮಾಡ್ತಾ ಇದೀನಿ. ಇದನ್ನ ಚೆನ್ನಾಗಿ ಕುಕ್ ಮಾಡಬೇಕು. ಪ್ರತಿಯೊಂದು ವೆಜಿಟೇಬಲ್ ಸಾಫ್ಟ್ ಆಗಿ ಅನಿಸ್ಬೇಕು, ಹಸಿ ಹಸಿ ಇರಬಾರ್ದು. ಸೊ ಆ ತರ ಫ್ರೈ ಮಾಡ್ಕೋಬೇಕು. ನೀರೀಗ ಆಡ್ ಮಾಡಬೇಡಿ, ಚೆನ್ನಾಗಿ ಹಾಗೆ ಫ್ರೈ ಮಾಡಬೇಕು. ಆಯಿಲ್ ಅಲ್ಲಿ ಫ್ರೈ ಆಗಬೇಕು. ಬೇಕಾದ್ರೆ ನೀವು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡಬಹುದು. ಸೊ ನಾನೀಗ ಈ ವೆಜಿಟೇಬಲ್ಸ್ ಜೊತೆಗೆ ಮಶ್ರೂಮ್ ಮತ್ತೆ ಪನ್ನೀರ್ ಸಹ ಯೂಸ್ ಮಾಡ್ತಿದ್ದೀನಿ. ನಾನು ಅದನ್ನ ಇದ್ರ ಜೊತೆ ಮ್ಯಾರಿನೇಟ್ ಮಾಡ್ಕೊಂಡಿಲ್ಲ. ಸೊ ಅದನ್ನ ಹಾಗೆ ಡೈರೆಕ್ಟ್ ಆಗಿ ಹಾಕ್ತೀನಿ. ಬಟ್ ಈ ವೆಜಿಟೇಬಲ್ ಫಸ್ಟ್ ಚೆನ್ನಾಗಿ ಬೇಯಬೇಕು. ಸೊ ಈ ಮಶ್ರೂಮ್ ಏನಾಗುತ್ತೆ, ಹಾಕಿದ ತಕ್ಷಣ ಬೇಗ ಬೆಂದೋಗುತ್ತೆ. ಈವನ್ ಪನ್ನೀರು ಅಷ್ಟೇ. ಸೊ ಅವೆರಡನ್ನ ನಾನು ಲಾಸ್ಟ್ ಅಲ್ಲಿ ಇವಾಗ ಆಡ್ ಮಾಡ್ತೀನಿ. ಸೊ ಫಸ್ಟ್ ಗೆ ನಾನು ಮಶ್ರೂಮ್ ಆಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಖಾರ ನೀಟಾಗಿ ಹತ್ಕೊಳ್ಳೋದ್ರ ಚೆನ್ನಾಗಿ ಬೇಯಿಸ್ಕೋಬೇಕು ವೆಜಿಟೇಬಲ್ಸ್ ಜೊತೆ. ಅದು ಫ್ಲೇವರ್ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು. ಸೊ ನಾನೀಗ ಇದಕ್ಕೆ ಬಿರಿಯಾನಿ ಪೌಡರ್ ಆಡ್ ಮಾಡ್ತಾ ಇದೀನಿ. ಒಂದು 2 ಸ್ಪೂನು ಬಿರಿಯಾನಿ ಪೌಡರ್ ಆಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ 1/2 ಸ್ಪೂನು ಗರಂ ಮಸಾಲ ಆಡ್ ಮಾಡ್ತಾ ಇದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಾ ಮಸಾಲ ಪ್ರತಿಯೊಂದು ವೆಜಿಟೇಬಲ್ಗೂ ಮಶ್ರೂಮ್ಗೂ ನೀಟಾಗಿ ಹತ್ಕೋಬೇಕು. ಸೊ ಮಶ್ರೂಮ್ ಅಲ್ಲಿ ನೀರ್ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ನೋಡ್ತಿರ್ಬೋದು ಅಲ್ಲಿ ನೀರ್ ಕಾಣಿಸ್ತದೆ. ಸೊ ಅದೇ ನೀರು ಇದಕ್ಕೆ ಸಾಕಾಗುತ್ತೆ.
ಸೊ ಇದನ್ನಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ನೀವು ಬೇಯಿಸ್ಕೊಳ್ಳಿ. ಇಲ್ಲಿ ನೀವು ನೋಡ್ತಿದ್ದೀರಲ್ವಾ, ನೋಡಿ ಮಶ್ರೂಮ್ ಆಡ್ ಮಾಡಿದ ತಕ್ಷಣ ಫುಲ್ ನೀರ್ ಬಿಟ್ಕೊಂಡಿದೆ. ಸೊ ಹಾಗಾಗಿ ಎಕ್ಸ್ಟ್ರಾ ನೀರ್ ಹಾಕೋ ಅವಶ್ಯಕತೆನೇ ಇಲ್ಲ. ಸೊ ವೆಜಿಟೇಬಲ್ಸ್ ಬೆಂದಿದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾನು ಕಸೂರಿ ಮೇಥಿನ ಆಡ್ ಮಾಡ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಗ್ರೇವಿ ಅಂತ. ಸೊ ನೆಕ್ಸ್ಟ್ ಈಗ ನಾನು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಈಗ ನಾನು ಪನ್ನೀರ್ನ ಆಡ್ ಮಾಡ್ತಾ ಇದ್ದೀನಿ. ಪನ್ನೀರ್ ಆಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಫ್ಲೇಮ್ನ ಆಫ್ ಮಾಡ್ಬೋದು. ಸೊ ಈಗ ನಾವು ರೈಸ್ ಏನ್ ಕುಕ್ ಮಾಡ್ಕೊಂಡಿರ್ತೀವಿ ಅದನ್ನ ಒಂದ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಅದಾದ್ಮೇಲೆ ನೆಕ್ಸ್ಟ್ ಸೇಮ್ ಕುಕ್ಕರ್ ಅಲ್ಲೇ ಈಗ ನಾನು ಲೇಯರ್ಸ್ ಹಾಕ್ತಾ ಇದ್ದೀನಿ. ನೀವು ಫಸ್ಟ್ ಲೇಯರ್ ಬೇಕಂದ್ರೆ ಗ್ರೇವಿ ಆಡ್ ಮಾಡ್ಕೋಬಹುದು, ಇಲ್ಲ ರೈಸ್ ಹಾಕೋಬಹುದು. ನಾನಿಲ್ಲಿ ಫಸ್ಟ್ ರೈಸ್ ಆಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ಸೆಕೆಂಡ್ ಲೇಯರ್ ಹಾಕ್ತಾ ಇದ್ದೀನಿ. ನಾನು ಸೆಕೆಂಡ್ ಲೇಯರ್ ಗ್ರೇವಿ ಆಡ್ ಮಾಡ್ತಾ ಇದ್ದೀನಿ. ಗ್ರೇವಿ ಹಾಕಿದ್ಮೇಲೆ ನೆಕ್ಸ್ಟ್ ನೀವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀರ ಆನಿಯನ್ಸ್, 1 ಸ್ಪೂನ್ ತುಪ್ಪ, ಕಸೂರಿ ಮೇಥಿ ಬೇಕಂದ್ರೆ ಹಾಕ್ಬೋದು, ಇಲ್ಲ ಅಂತಂದ್ರೆ ಅದ್ರ ಬದಲಿಗೆ ನೀವು ಪುದೀನ ಆಡ್ ಮಾಡ್ಕೋಬಹುದು. ಇದೇ ತರ ನಾನು 3 ಲೇಯರ್ಸ್ ಆಡ್ ಮಾಡ್ತಾ ಇದ್ದೀನಿ. ಸೊ ಎವ್ರಿ ಲೇಯರ್ ಅಲ್ಲಿ 1 ಸ್ಪೂನ್ ತುಪ್ಪ, ಪುದೀನ ಮತ್ತೆ ನೀವು ಫ್ರೈ ಮಾಡ್ಕೊಂಡಿರುವಂತ ಆನಿಯನ್ಸ್ ನ ಹಾಕ್ಬಿಟ್ಟು ಲೇಯರ್ಸ್ ಮಾಡ್ಕೋಬೇಕು. ಈಗ ನಾನು ಪ್ರೊಸೀಜರ್ ತೋರಿಸ್ತೀನಿ ನೋಡಿ. ಲಾಸ್ಟ್ ಲೇಯರ್ ಇದೇ ತರ ರೈಸ್ ಆದ್ಮೇಲೆ ಲೈಕ್ ನೀವೇನ್ ಫ್ರೈ ಮಾಡಿ ಇಟ್ಕೊಂಡಿದ್ದೀರಾ ಆನಿಯನ್ಸ್ ನೆಲ್ಲ ಹಾಕ್ಬಿಡ್ಬೇಕು. ಪುದೀನ ಮತ್ತೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಸ್ಟವ್ ಮೇಲೆ ಇಡ್ಬೇಕು ಲೋ ಫ್ಲೇಮ್ ಅಲ್ಲಿ. ಸೊ ಆದಷ್ಟು ಬಿಸಿ ಆದ್ರೆ ಫ್ಲೇವರ್ ಎಲ್ಲ ಚೆನ್ನಾಗಿ ಇಳಿಯುತ್ತೆ, ಪುದೀನ ತುಪ್ಪ ಆಗಿರ್ಬೋದು ಮತ್ತೆ ಈರುಳ್ಳಿದು. ಸೊ ಹಾಗಾಗಿ 2 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಸ್ಟವ್ ಮೇಲೆ ಇಟ್ಟು ಆಫ್ ಮಾಡಿ ನೆಕ್ಸ್ಟ್ ವೆಜಿಟೇಬಲ್ ದಮ್ ಬಿರಿಯಾನಿ ಸರ್ವ್ ಮಾಡ್ಲಿಕ್ಕೆ ರೆಡಿ ಇರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ, ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.